ಒಂದು ಸಲ ಒಬ್ಬ ಜರ್ನಲಿಸ್ಟು ಬಿಲ್ ಗೇಟ್ಸ್ನ ಕೇಳಿದ್ರಂತೆ, ಬಿಲ್ ಗೇಟ್ಸ್ ನೀವಿಷ್ಟು ಶ್ರೀಮಂತರು ಹೆಂಗಾದ್ರಿ ಅಂತ. ಆ ಲೈವಲ್ಲೇ ಬಿಲ್ ಗೇಟ್ಸು ಒಂದು ಬ್ಲ್ಯಾಂಕ್ ಚೆಕ್ನ ಸೈನ್ ಹಾಕಿ ತಗೋ ಎಷ್ಟು ಬೇಕೋ ಅಷ್ಟು ಬರ್ಕೋ ಕೊಟ್ಟುಬಿಡ್ತೀನಿ ಅಂತ. ಆ ರಿಪೋರ್ಟ್ರ್ ಭಯ ಬಿದ್ದು ಅಯ್ಯೋ ಬೇಡ ನನಗೆ ತೊಗೊಳ್ಳಿ ಸರ್, ಏನು ಸರ್ ನೀವು ಅಂತ ವಾಪಸ್ ಕೊಟ್ರಂತೆ. ಆಗ ಬಿಲ್ ಗೇಟ್ಸ್ ಹೇಳಿದ್ರಂತೆ, ಕೋಟ್ಯಾಂತರ ಜನ ನೋಡೋವಾಗ ನಾನು ಬ್ಲ್ಯಾಂಕ್ ಚೆಕ್ಕು ನಿಮಗೆ ಕೊಟ್ಟು ಬರ್ಕೊಳ್ಳಿ ಅಂದೆ, ಆದರೆ ನೀವು ರಿಜೆಕ್ಟ್ ಮಾಡಿದ್ರಿ. ನೋಡಿ, ಒಂದು ಅವಕಾಶನ ನೀವು ಕಳ್ಕೊಂಡ್ರಿ. ಇದರರ್ಥ ಲೈಫಲ್ಲಿ ಎಲ್ರಿಗೂ ಅವಕಾಶಗಳು ಬರುತ್ತೆ, ನನ್ನಂಥವ್ನು ಬಳಸ್ಕೊಂಡು ಅದಕ್ಕೆ ಒಬ್ಬ ಬಿಲ್ ಗೇಟ್ಸ್ ಆದ ಅಂತ. ಬಿಲ್ ಗೇಟ್ಸ್ ಇನ್ನೊಂದು ಮಾತು ಹೇಳ್ತಾನೆ, ನಾನು ಹೈಸ್ಕೂಲಲ್ಲಿ ಓದುವಾಗ ಒಂದೊಂದು ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದ್ದೆ, ನನ್ನ ಫ್ರೆಂಡ್ ಎಲ್ಲದರಲ್ಲೂ ಪಾಸ್ ಆಗ್ತಿದ್ದ ನನ್ನ ಫ್ರೆಂಡ್ ಇವತ್ತು ಮೈಕ್ರೋಸಾಫ್ಟ್ ಕಂಪ್ನಿಯಲ್ಲಿ ಇಂಜಿನಿಯರು, ಒಂದೊಂದರಲ್ಲಿ ಫೇಲ್ ಆಗ್ತಿದ್ದ ನಾನು ಆ ಕಂಪ್ನಿಗೆ ಓನರು ಅಂತ. ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಓಕೆ ಇದುವರೆಗೂ ಒಂದೋ ಎರಡೋ ಸಬ್ಜೆಕ್ಟ್ ಸ್ವಲ್ಪ ತುಂಬ ಬ್ಯಾಕ್ಲಾಗ್ ಇರ್ತೀರಾ, ಈಗಲೂ ಇನ್ನೊಂದು ಎಷ್ಟು ದಿನ ಐತೆ ಪ್ಲ್ಯಾನ್ ಮಾಡಿ, ಮೊಬೈಲ್ ಪಕ್ಕಕ್ಕಿಡಿ, ಸೋಷಲ್ ಮೀಡಿಯಾದಿಂದ ಆಚೆ ಬನ್ನಿ. ಅಪ್ಪ ಅಮ್ಮ ಬೈದರೆ ತಲೆ ಕೆಡಿಸ್ಕೊಬೇಡಿ. ನಾನು ತಂದೆ ತಾಯಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಈ ಟೈಮಲ್ಲಿ ಬೈಯಕ್ಕೆ ಹೋಗ್ಬಿಡಿ. ಇನ್ನು ಕೆಲವರು ಪೇರೆಂಟ್ಸ್ ಇರ್ತಾರೆ, ಮಗನ್ನ ಬೈದರೆ ಉದ್ಧಾರ ಆಗ್ಬಿಡ್ತಾನೆ, ಹಂಗೆ ಹ್ಯಾಂಡಲ್ ಮಾಡಲ್ಲ ಅವರು, ಡಿಪ್ರೆಸ್ ಆಗ್ತಾರೆ, ಬೇಜಾರಾಗ್ತಾರೆ, ಒಂಟಿತನಕ್ಕೆ ಒಳಪಡ್ತಾರೆ, ಲೋನ್ಲಿಯಾಗಿ ಫೀಲ್ ಆಗ್ತಾರೆ. ನಾನು ಹೇಳೋದು, ದಿನಕ್ಕೆ ಕೂತ್ಕೊಳ್ಳಿ, ಟಿ ವಿಯಿಂದ ಎಲ್ಲದರಿಂದ ಆಚೆ ಬಂದು ದಿನಕ್ಕೊಂದು 4 ರಿಂದ 6 ತಾಸು ಪ್ರಿಪೇರ್ ಆಗಿ.